ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿ ಕೆಮಿಸ್ಟ್ರಿನ ನೀವು ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತೀರಾ. ಅದರ ಆಲ್ರೆಡಿ ಎಲ್ಲ ವಿಡಿಯೋ ಅದರ ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಪ್ರಕಾರ 3 ಯೂನಿಟ್ಸ್ ಇದೆ. 3 ಯೂನಿಟ್ದು ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಕ್ವಶನ್ ಬ್ಯಾಂಕ್ ಮಾಡಿ ಅದಕ್ಕೆ ಆನ್ಸರ್ಸ್ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅನ್ನೋದನ್ನು ವಿಡಿಯೋ ಮಾಡಿ ಕಳಿಸಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಓಪನ್ ಎಲೆಕ್ಟಿವ್ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಾನು ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ಬೋದು. ಇವತ್ತಿನ ಎಪಿಸೋಡಲ್ಲಿ ನಾನು ಕ್ವಶನ್ ಬ್ಯಾಂಕ್ ವಿತ್ ಆನ್ಸರ್ ಫಾರ್ ಪ್ರೋಟೀನ್ ಫಸ್ಟ್ ಯೂನಿಟಲ್ಲಿ 2 ಚಾಪ್ಟರ್ಸ್ ಇದೆ. ಮೊದಲನೇದು ಕಾರ್ಬೋಹೈಡ್ರೇಟು, ಎರಡನೇದು ಪ್ರೋಟೀನ್ಸು. ಸೊ ಕಾರ್ಬೋಹೈಡ್ರೇಟ್ಸು ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ನಾನೀಗ 2ನೇ ಚಾಪ್ಟರು ಫಸ್ಟ್ ಯೂನಿಟಲ್ಲಿ ಪ್ರೋಟೀನ್ಸು ಅದರದ್ದು ಕ್ವಶನ್ ಆನ್ಸರ್ಸ್ನ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೇಗೆ ನಿಮ್ಗೆ ಆಲ್ರೆಡಿ ಗೊತ್ತಿದ್ದಂಗೆ 2.2 ಮಾರ್ಕ್ಸ್ 1 ಅವರ್ಗೆ ಇರುತ್ತೆ, ಅಥವಾ ರಫ್ಲಿ 2 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನಂಬರ್ ಆಫ್ ಅವರ್ಸ್ ಎಷ್ಟಿದೆ ಅಂತ ನೋಡಿಕೊಂಡು ಅಕಾರ್ಡಿಂಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದು 2 ಮಾರ್ಕ್ಸ್ ಕ್ವಶನ್ ಇರ್ಬೋದು, 3 ಮಾರ್ಕ್ಸ್ ಕ್ವಶನ್ ಇರ್ಬೋದು, 4 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಕೆಲವು ಸಲ 5 ಮಾರ್ಕ್ಸ್ ಕ್ವಶನ್ಸೂ ಇರ್ಬೋದು. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ABC ಪಾರ್ಟ್ ಇರುತ್ತೆ. ಎ ಪಾರ್ಟಲ್ಲಿ 2 ಮಾರ್ಕ್ಸ್ ಇರುತ್ತೆ, ಬಿ ಪಾರ್ಟಲ್ಲಿ 5 ಮಾರ್ಕ್ಸ್ ಇರುತ್ತೆ, ಸಿ ಪಾರ್ಟಲ್ಲಿ 10 ಮಾರ್ಕ್ಸ್ ಇರುತ್ತೆ. ಅದು ಮತ್ತೆ ಫರ್ದರ್ ಡಿವೈಡ್ ಆಗುತ್ತೆ. ಸೊ ಕ್ವಶನ್ ಪೇಪರಲ್ಲಿ 92 ಮಾರ್ಕ್ಸ್ ಇರುತ್ತೆ. ನೀವು ಆನ್ಸರ್ ಮಾಡುವಂಥದ್ದು 60 ಮಾರ್ಕ್ಸ್ಗೆ ಎಕ್ಸ್ಟ್ರಾ 32 ಮಾರ್ಕ್ಸು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಸೊ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ನಾನು ಯಾವ ಚಾಪ್ಟರ್ ಕ್ವಶನ್ಸ್ಗೆ ಕಂಫರ್ಟಬಲಾಗಿ ಆನ್ಸರ್ ಮಾಡ್ಬೋದು ಅಂತ ನೀವು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಹಾಲ್ಗೆ ಹೋದರೆ ಈಸಿ ಆಗುತ್ತೆ. ಅದನ್ನೆಲ್ಲ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲಿ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಎಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಎಪಿಸೋಡಲ್ಲಿ ನಾನು ಪ್ರೋಟೀನ್ಸ್ ಬಗ್ಗೆ ಯಾವ್ಯಾವ ರೀತಿ ಕ್ವಶನ್ಸ್ ಬೋದು, 2 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು, 3 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು, 4 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು, 5 ಮಾರ್ಕ್ಸ್ ಕ್ವಶನ್ ಯಾವುದಿರ್ಬೋದು, ಅದನ್ನು ಮತ್ತಿನ್ನೊಂದ್ಸಲ ಇಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಮೈನೋ ಆ್ಯಸಿಡ್ಸು, ಪೆಪ್ಟೈಡು, ಪ್ರೋಟೀನ್ಸ್ ಅಂತ 6 ಅವರ್ಸ್ ಇದೆ. ಹಾಗಾಗಿ 12 to 14 ಮಾರ್ಕ್ಸು ಆ ಚಾಪ್ಟ್ರಲ್ಲಿ ಬರೋವಂಥ ಚಾನ್ಸಸ್ ಇದೆ. ದೀಸ್ ಆರ್ ದಿ ಬ್ಲೋ ಅಪ್ ಸಿಲೆಬಸ್ಸು ಈ ರೀತಿಯಾಗಿದೆ. ಸೊ ನೀವು ಬ್ಲೋ ಅಪ್ ಸಿಲೆಬಸ್ನ ನೋಡ್ಕೋಬೇಕು. ಈಚ್ ಆ್ಯಂಡ್ ಎವ್ರಿ ಟರ್ಮ್ ಯೂಸ್ಡ್ ಇನ್ ದಿ ಬ್ಲೋ ಅಪ್ ಸಿಲೆಬಸ್ ನಾನು ಆ ಚಾಪ್ಟರ್ಗೆ, ಯಾಕೆಂದರೆ ನೀವು ಇವಾಗ ಸ್ಮಾರ್ಟಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. 32 ಅವರ್ಸ್ದು ನಾವು ಓದ್ಕೊಳ್ದಲ್ಲೇ ಎಕ್ಸಾಮ್ ಹೋಗ್ತಾ ಇದ್ದೀನಿ ಅಂತ ನೀವು ಪ್ಲ್ಯಾನ್ ಮಾಡೋದಾದರೆ ಯಾವುದನ್ನು ಓದ್ತಿರಲ್ಲ ಅದನ್ನು 100% ಓದಬೇಕು. ಆ ಚಾಪ್ಟರ್ಗಳನ್ನ ಈಚ್ ಆ್ಯಂಡ್ ಎವ್ರಿ ಟರ್ಮ್ ದಟ್ ಕಮ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್ ನೀವು ಅದನ್ನು ಡೀಟೇಲಾಗಿ ಓದ್ಕೋಬೇಕಾಗತ್ತೆ. ಚಾಪ್ಟರ್ ನೋಡಿದಾಗ ನಿಮಗೆ ಯಾವುದು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಯಾವುದನ್ನ 4 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಯಾವುದನ್ನ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ಮೆಂಟಲಿ ಪ್ರಿಪೇರ್ ಆಗಿ ನಾನು ಅದಕ್ಕೆ ಈ ಥರ ಅಂದರೆ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡು ಚಾಯ್ಸ್ ಎಕ್ಸ್ಟ್ರಾ ಇದ್ದಾಗ ಇದನ್ನು ಆನ್ಸರ್ ಮಾಡಲ್ಲ, ಅದನ್ನು ಆನ್ಸರ್ ಮಾಡಲ್ಲ ಅಂತ ಯೋಚನೆ ಮಾಡೋದಲ್ಲೇ ನೀವು ಮುಂಚೆನೇ ಬಿಫೋರ್ ಯು ಎಂಟರ್ ಇನ್ ಟು ದಿ ಎಕ್ಸಾಮಿನೇಷನ್ ಹಾಲ್, ಬಿಫೋರ್ ಯು ಲುಕಿಂಗ್ ಇನ್ ಟು ದಿ ಕ್ವಶನ್ ಪೇಪರ್ ನೀವು ಡಿಸೈಡ್ ಮಾಡ್ಕೋಬೋದು. ನಾನು ಈ ಚಾಪ್ಟರ್ಗೆ ಐ ಆಮ್ ವೆರಿ ಕಂಫರ್ಟಬಲ್, ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ, ನಾನು ಈಸಿಯಾಗಿ ತೊಗೊಳ್ತೀನಿ ಅಂತ ನೀವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವು ಈ ಚಾಪ್ಟರ್ ನಾನು ಎಕ್ಸಾಮ್ಗೆ ಓದ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಟರ್ಮ್ ದಟ್ ದೇ ಹ್ಯಾವ್ ಯೂಸ್ಡ್ ಇನ್ ದಿ ಬ್ಲೋ ಅಪ್ ಸಿಲೆಬಸ್ ಅದನ್ನೆಲ್ಲನೂ ನೀವು ಏನು ಮಾಡಬೇಕಾಗುತ್ತೆ, ಕಮ್ಮಿಯಾಗಿ ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಯೂಶಲಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನಾನು ಹೇಳ್ದಂಗೆ ನಿಮಗೆ 3 ಪಾರ್ಟ್ ಇರುತ್ತೆ. ಆ 3 ಪಾರ್ಟಲ್ಲಿ ಏನಾಗುತ್ತೆ, ಮೊದಲನೇದು 2 ಮಾರ್ಕ್ಸ್ ಇರುತ್ತೆ, ಎರಡನೇದು 5 ಮಾರ್ಕ್ಸ್ ಇರುತ್ತೆ. 5ನ 3+2 ಮಾಡ್ಬೋದು, ಇಲ್ಲಾಂದರೆ 2+2+1 ಮಾಡ್ಬೋದು. ಅದೇ ಥರ ಪಾರ್ಟ್ ಸಿನಲ್ಲಿ 10 ಮಾರ್ಕ್ಸ್ ಇರುತ್ತೆ. ಅದನ್ನು ಅಗೇನ್ 3+3+3+1 ಮಾಡ್ಬೋದು, ಇಲ್ಲಾಂದರೆ 4+3+3 ಮಾಡ್ಬೋದು. ಯಾವ ರೀತಿನಾದರೂ ಮಾಡ್ಕೋಬೋದು. ಹಾಗಾಗಿ ನೀವು ಆ ಚಾಪ್ಟ್ರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಯಾವ್ದು ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ ಯಾವ್ದು ಕೇಳ್ಬೋದು, ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಈಗ ಫಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ವಾಟ್ ಆರ್ ಅಮೈನೋ ಆ್ಯಸಿಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಆಮೇಲೆ ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ ಅಂದರೆ ಬೇಸ್ಡ್ ಆನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದಟ್, ಅದರಲ್ಲಿ ಯಾವ ರೀತಿಯಾದಂಥ ಫಂಕ್ಷನಲ್ ಗ್ರೂಪ್ ಇದೆ ಆ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಅದನ್ನು ಡಿಫೈನ್ ಮಾಡ್ತೀವಿ. ಅದೇ ರೀತಿ ಅಮೈನೋ ಆ್ಯಸಿಡ್ಸ್ ಆರ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಕಂಬೈನ್ ಟು ಫಾರ್ಮ್ ಎ ಪ್ರೋಟೀನ್ಸ್ ಎನ್ಸ್ ದೇ ಆರ್ ರೆಫರ್ ಟು ಬಿ ದಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಪ್ರೋಟೀನ್. ಪ್ರೋಟೀನಲ್ಲಿರುವಂಥ
ಮಾನೋಮರ್, ಪ್ರೋಟೀನ್ ಇಸ್ ಎ ಬಯೋಪಾಲಿಮರ್. ಪಾಲಿಮರ್ ಅಂದರೆ ಏನಾಗುತ್ತೆ, ಸೇಮ್ ಮಾನೋಮರ್ ಯೂನಿಟು n ಟೈಮ್ಸ್ ರಿಪೀಟೆಡ್ ಆಗಿ ಜಾಯಿನ್ ಆಗಿದ್ರೆ ಅಂಥದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಪ್ರತಿಯೊಂದು ಪಾಲಿಮರ್ಗೂ ಮಾನೋಮರ್ ಯೂನಿಟ್ ಇರುತ್ತೆ. ಪ್ರೋಟೀನ್ ನಾವು ಪಾಲಿಮರ್ ಅಂತ ತೊಗೊಂಡ್ರೆ ಅದರಲ್ಲಿರುವಂಥ ಮಾನೋಮರ್ ಯೂನಿಟ್ ಯಾವುದು ಅಂದರೆ ಅಮೈನೋ ಆಸಿಡ್ಸ್ ಆಗಿರುತ್ತೆ. ಇದರಲ್ಲಿ ನನಗೆ 2 ಫಂಕ್ಷನಲ್ ಗ್ರೂಪ್ ಇರುತ್ತೆ. ಒಂದಕ್ಕೆ ಅಮೈನೋ ಗ್ರೂಪ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಕರಿತೀನಿ. ಒಂದು ಬೇಸಿಕ್ ಆಗಿರುತ್ತೆ, ಇನ್ನೊಂದು ಅಸಿಡಿಕ್ ಆಗಿರುತ್ತೆ. ಹಾಗಾಗಿ ಇದನ್ನು ಆಂಫೋಟರಿಕ್ ಇನ್ ನೇಚರ್ ಅಂತಲೂ ಕರೀತಾರೆ. ಅಂದರೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅನ್ ಆ್ಯಸಿಡ್ ಆಲ್ಸೋ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಬೇಸ್ ಆಲ್ಸೋ. ಸೊ ಜನರಲ್ ಫಾರ್ಮುಲಾ ಈ ರೀತಿ ಇರುತ್ತೆ. ಅಗೇನ್ ಇದೇ ಕ್ವಶನ್ ಅವರು 2 ಮಾರ್ಕ್ಸ್ಗೂ ಕೇಳ್ಬೋದು, 3 ಮಾರ್ಕ್ಸ್ಗೂ ಕೇಳ್ಬೋದು. ಹಾಗಾಗಿ ನೀವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು 2 ಮಾರ್ಕ್ಸಿಗೆ ಕೊಟ್ಟಾಗ ಯಾವ ರೀತಿ ಆನ್ಸರ್ ಮಾಡಬೇಕು, 3 ಮಾರ್ಕ್ಸ್ ಕೊಟ್ಟಾಗ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ ನೀವು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ವಾಟ್ ಆರ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಗಿವ್ ಅನ್ ಎಕ್ಸಾಂಪಲ್. ಈ ಅಮೈನೋ ಆಸಿಡ್ಸ್ನ ಕ್ಲಾಸಿಫಿಕೇಷನ್ಗೆ ಬಂದರೆ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಡಿಫ್ರೆಂಟ್ ವೆರೈಟೀಸ್ ಕಡೆಯಿಂದ ಅದನ್ನು ಕ್ಲಾಸಿಫಿಕೇಷನ್ ಮಾಡ್ಕೊ, ಬೇಸ್ಡ್ ಆನ್ ದೇರ್ ಫಂಕ್ಷನ್, ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಅಮೈನೋ ಆಸಿಡ್. ಆ ರೀತಿಯಾಗಿ ಬೇರೆ ಬೇರೆ ಥರ ಕ್ಲಾಸಿಫೈ ಮಾಡ್ತಾರೆ. ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟು ನಾವು 2 ರೀತಿಯಾಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಒಂದಕ್ಕೆ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ಇಟ್ ಈಸ್ essential to our body. It has to be supplemented through our diet. It cannot be synthesized in our body. It is essential. As the name indicates, it's essential. ನಮಗೆ ಅದು ಬೇಕೇ ಬೇಕು ಅಂತ ಅಮೈನೋ ಆಸಿಡ್ಸ್ಗೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಅದೇನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಸಿಂಥಸಿಸ್ ಆಗಲ್ಲ. ನಾವು ಮಾಡುವಂಥ ಡಯಟ್, ನಾವು ಮಾಡೋದ್ರಿಂದ ಊಟದಿಂದ ಅದನ್ನೇನು ಮಾಡ್ಕೋಬೇಕಾಗುತ್ತೆ, ನಾವು ಸಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಅಮೈನೋ ಆಸಿಡ್ಸ್ 20 ಅಮೈನೋ ಆಸಿಡ್ಗಳಿವೆ. ಅದರಲ್ಲಿ 9ನ ನಾವು ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ನೀವು ಯಾವ್ದಾದ್ರು 1-2 ನೆನ್ಪಿಟ್ಕೊಂಡು ಅಷ್ಟನ್ನು ಮಾತ್ರ ನೀವು ರಿಪ್ರೊಡ್ಯೂಸ್ ಮಾಡ್ಬೋದು. ಐಸೋಲಿಸೈನ್ ಇದೆ, ಇಸ್ಟಟೈನ್ ಇದೆ, ಲೈಸಿನ್ ಇದೆ, ಫಿನೈಲ್ ಅನಲೈನ್ ಇದೆ, ಟ್ರಿಪ್ಟೋಫಿನ್ ಇದೆ, ಮೆಟನೈನ್ ಇದೆ. ಈ ರೀತಿಯಾಗಿ ಯಾವ್ದಾದ್ರು ವಾಲೈನ್ ಇದೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂದರೆ ದೀಸ್ ಆರ್ ದಿ ಅಮೈನೋ ಆಸಿಡ್ ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್. If they are required to our body or not required to our body. If it is required, whether it's synthesized in the body, whether it is not synthesized in the body. It has to be supplemented through diet or not supplemented through diet. ಆ ಬೇಸಿಸ್ ಮೇಲೆ ಅದನ್ನು ನೀವು ಹೋಗ್ತೀರಾ. ಅದೇ ರೀತಿ ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್, ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ಟು. These amino acids are synthesized in our body, therefore no need to supplement through diet. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಎಸೆನ್ಷಿಯಲ್. ದೇ ಆರ್ ನಾಟ್ ರಿಕ್ವೈರ್ಡ್ ಟು ಅವರ್ ಬಾಡಿ. ಸೊ ಅಂಥದಕ್ಕೆ ಏನಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಆಲ್ರೆಡಿ 9 ಎಸೆನ್ಷಿಯಲ್ ಆಗಿದೆ, ಇನ್ನು 11 ಯಾವುದಿದೆಯಲ್ಲ ಅದನ್ನು ನಾವೇನಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಯಾವುದಾದ್ರು ಕೊಡ್ಬೋದು, ಗ್ಲೈಸಿನ್, ಪ್ರೋಲಿನ್, ಸಿರಿನ್, ಸಿಸ್ಟೀನ್, ಅಲನೈನ್, ಯಾವುದಾದ್ರು ಆಸ್ಪಟೈಟ್, ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಟ್ಟರು ನಿಮಗೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಾಟ್ ಆರ್ ಜ್ವಿಟ್ಟರ್ ಅಯಾನಿಕ್ ಪ್ರಾಪರ್ಟಿ ಆಫ್ ಅಮೈನೋ ಆಸಿಡ್, ಆರ್ ವಾಟ್ ಆರ್ ಜ್ವಿಟ್ಟರ್ ಅಯಾನ್ಸ್ ಅಂತಲೂ ಕೇಳ್ಬೋದು. So zwitter ion is a molecule that has both positive and negative regions of the charge. ಅದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ನಾವು ಮುಂಚೆನೇ ಹೇಳ್ದಂಗೆ ನಿಮ್ಮ ಮಾಲಿಕ್ಯೂಲಲ್ಲಿ ಇಟ್ ಗೋಯಿಂಗ್ ಟು ಕಂಟೈನ್, ಅಮೈನೋ ಆಸಿಡ್ ವಿಲ್ ಗೋಯಿಂಗ್ ಟು ಕಂಟೈನ್ ಬೋತ್ ಅಸಿಡಿಕ್ ಪಾರ್ಟ್ ಆ್ಯಂಡ್ ಆಲ್ಸೋ ಬೇಸಿಕ್ ಪಾರ್ಟ್. ಎರಡೂ ಪಾರ್ಟು ಅದರಲ್ಲಿ ಇದೆ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಅಂದರೆ ಏನು, ಇಟ್ ಗೋಯಿಂಗ್ ಟು ಕಂಟೈನ್ ಬೋತ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಸೋ ನೆಗೆಟಿವ್ ಚಾರ್ಜ್. ಅಂಥದಕ್ಕೆ ಏನಂತ ಕರಿತೀವಿ, ನಾವು ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ. ಇಟ್ ಗೋಯಿಂಗ್ ಟು ಹ್ಯಾವ್ COOH ಗ್ರೂಪ್, ಇಟ್ ಗೋಯಿಂಗ್ ಟು ಹ್ಯಾವ್ NH2 ಗ್ರೂಪ್. NH2 ಗ್ರೂಪ್ ಏನಿದೆ ಬೇಸಿಕ್, ಅಮೈನೋ ಗ್ರೂಪ್ ಇಸ್ ಬೇಸಿಕ್. ಇದು ಅಸಿಡಿಕ್ ಗ್ರೂಪ್ ಏನಿದೆಯಲ್ಲ ಅದು ಅಸಿಡಿಕ್ ಆಗಿದೆ. ಹಾಗಾಗಿ ಏನಾಗುತ್ತೆ, ಅಸಿಡಿಕ್ ಗ್ರೂಪ್ ಯಾವಾಗ ಆಸಿಡ್ ಏನು ನೇಚರು, ಯಾವಾಗ ಪ್ರೋಟಾನ ರಿಲೀಸ್ ಮಾಡೋದು, ಬೇಸ್ಡ್ ಏನು ಯಾವಾಗ ಪ್ರೋಟಾನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೇಮ್ ಮಾಲಿಕ್ಯೂಲಲ್ಲೇ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೀಜನ್. ಅಂಥ ಅಯಾನ್ಸ್ಗೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನ್ ಅಂತ ಕರಿತೀವಿ, ಅಥವಾ ಡೈಪೋಲಾರ್ ಅಯಾನ್ ಅಂತ ಕರಿತೀವಿ. ಆ್ಯಕ್ಚುಲಿ ದೇ ಆರ್ ನ್ಯೂಟ್ರಲ್ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ನಂಬರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಬಟ್ ಈಕ್ವಿಲಿಬ್ರಿಯಮ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಕೋವಲೆಂಟ್ ಫಾರ್ಮ್ ಆ್ಯಂಡ್ ಜ್ವಿಟ್ಟರ್ ಅಯಾನ್ ಫಾರ್ಮ್ ಆಫ್ ಅಮೈನೋ ಆಸಿಡ್. ಇದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನಿಕ್ ಪ್ರಾಪರ್ಟಿ ಆಫ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ. ಇಂಟರ್ನಲ್ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. AQS ಸೊಲ್ಯೂಷನಲ್ಲಿ ನಿಮ್ಮ ಅಮೈನೋ ಆಸಿಡ್ ಏನಾಗುತ್ತೆ, H+ನ ಆಸಿಡ್ ಗ್ರೂಪ್ನ ಕೊಡುತ್ತೆ, ಅಮೈನೋ ಗ್ರೂಪ್ H+ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ ಡೈಪೋಲಾರ್ ರೀಜನ್ which are electrically neutral and there will be equilibrium existing between the amino acid and the zwitter ion. ಇದಕ್ಕೆ ನಾವೇನಂತ ಕರಿತೀವಿ, ಜ್ವಿಟ್ಟರ್ ಅಯಾನಿಕ್ ಪ್ರಾಪರ್ಟಿ ಆಫ್ ಅನ್ ಅಮೈನೋ ಆಸಿಡ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್, ವಾಟ್ ಈಸ್ ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಹೇಳ್ತೀವಿ. ಸಿನ್ಸ್ ಇದು ಜ್ವಿಟ್ಟರ್ ಅಯಾನ್ ಇರೋದಕ್ಕೋಸ್ಕರ
At a certain pH, amino acid molecule does not migrate either towards an anode or to a cathode in an applied electric field but exists as a neutral dipolar ion. This pH we are going to call it as an isoelectric point. At this point we are going to call it as an isoelectric point. At this pH we are going to call it as isoelectric pH ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಈಗ ಅಮೈನೋ ಆ್ಯಸಿಡ್ ಇದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀನಿ, ಆ್ಯನೋಡು ಮತ್ತು ಕ್ಯಾಥೋಡ್ ಎಲೆಕ್ಟ್ರಾಲಿಸಿಸ್ ಆಫ್ ದಿ ಅಮೈನೋ ಆ್ಯಸಿಡ್ ಮಾಡ್ತಾ ಇದ್ದೀನಿ. ಯೂಶಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡು ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ದೇ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದಿ ಡಿಫ್ರೆಂಟ್ ಆ್ಯನೋಡ್ಸ್. ಅಪೋಸಿಟ್ಲಿ ಚಾರ್ಜ್ ಅಯಾನ್ಸ್ಗೆ ಎಲೆಕ್ಟ್ರೋಡ್ ಜೊತೆಗೆ ಅವು ಮೂವ್ ಆಗಬೇಕು. ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ನ್ಯೂಟ್ರಲಿ ಎಲೆಕ್ಟ್ರಿಕಲ್ ಆಗಿರುತ್ತೆ ನಿಮ್ಮ ಅಮೈನೋ ಆ್ಯಸಿಡು ಅಟ್ ಎ ಪರ್ಟಿಕ್ಯುಲರ್ ಪಿ ಹೆಚ್. ಆ ಪಿ ಹೆಚ್ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಅಗೇನ್ 3 ಮಾರ್ಕ್ಗೂ ಕೇಳ್ಬೋದು. ಫಾರ್ ಗ್ಲೈಸಿನ್ ಐಸೋ ಎಲೆಕ್ಟ್ರಿಕ್ ಪಾಯಿಂಟ್ ಈಸ್ ಅಟ್ ಪಿ ಹೆಚ್ 6.1. ಅಂದ್ರೇನು, 6.1 ಪಿ ಎಚ್ ನಾನು ಮೇಂಟೈನ್ ಮಾಡ್ಕೊಂಡಾಗ ಅದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ನ ಬಿಟ್ಟಾಗ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ದೇರ್ ವೋಂಟ್ ಬಿ ಮೈಗ್ರೇಷನ್ ಆಫ್ ಎಲೆಕ್ಟ್ರಾನ್ಸ್, amino acids, positively charged or negatively charged amino acid towards the anode or a cathode when you apply the electric field. Above or below that there will be a movement of electrons. Exactly at 6.1 pH there won't be any movement of migration of electrons or migration of amino acid. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಹೇಳ್ತೀವಿ. At any pH above isoelectric pH, amino acid has a net negative charge migrate towards anode. Similarly, positively charged at above the isoelectric point, isoelectric pH, the amino acid has a net positive charge migrate towards the cathode. But ಕರೆಕ್ಟಾಗಿ ಆ ಪಿ ಎಚ್ ಅಲ್ಲಿ ಡಸಂಟ್ ಮೂವ್. ಈಗ ಸ್ವಿಟರ್ ಅಯಾನ್ ಆಗಿರುತ್ತೆ, ಐಸೋಎಲೆಕ್ಟ್ರಿಕ್ ಪಿ ಎಚ್ ಅಲ್ಲಿ ಏನಾಗುತ್ತೆ, ಅದು ಸ್ವಿಟರ್ ಅಯಾನ್ ಆಗಿರುತ್ತೆ. ಸೊ ದೇರ್ ವಿಲ್ ಬಿ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ದಿ ಅನಯಾನ್ ಅಂಡ್ ಎ ಕೆಟಿಯಾನ್ ಅಟ್ ಎ ಡಿಫ್ರೆಂಟ್ ಪಿ ಎಚ್. ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪಿ ಎಚ್ ಅಲ್ಲಿ ಸ್ವಿಟರ್ ಅಯಾನ್ ಆಗೇ ಉಳ್ಕೊಳ್ಳುತ್ತೆ. It is electrically neutral. Since it's electrically neutral, it doesn't move either to an anode or to a cathode. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಗ್ಲೈಸಿನ್ಗಾದರೆ 6.1 ಆಗುತ್ತೆ. ಲೋಯರ್ ಇದ್ದು 6.1 ಇದ್ರೂ ಅದೇನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಮೈಗ್ರೇಟ್. ಮೋರ್ ದ್ಯಾನ್ 6.1 ಇದ್ರೂ ಇಟ್ ಗೋಯಿಂಗ್ ಟು ಮೈಗ್ರೇಟ್. ಬಟ್ ಎಕ್ಸಾಕ್ಟ್ಲಿ ಅಟ್ 6.1 ಇಟ್ ಡಸಂಟ್ ಮೈಗ್ರೇಟ್. ಆ ಪಾಯಿಂಟ್ಗೆ ನಾವೇನು ಕರಿತೀವಿ, ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಈಗ ಪ್ರೋಟೀನ್ಗೆ ಬಂದರೆ, ಪ್ರೋಟೀನ್ಸ್ ಅಂದ್ರೇನು, ಈ ಎಲ್ಲ ಅಮೈನೋ ಆ್ಯಸಿಡ್ಗಳು ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಪ್ರೋಟೀನ್. ಸೊ ಪ್ರೋಟೀನ್ ಸ್ಟ್ರಕ್ಚರ್ ಇಸ್ ಹೈಲಿ ಕಾಂಪ್ಲಿಕೇಟೆಡ್. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ 4 ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಎ ಪ್ರೋಟೀನ್. ಅದು ಯಾವ್ಯಾವುದು ಅಂದರೆ ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಂತ ಕೇಳ್ತಾರೆ. ಇದನ್ನು ನಿಮಗೆ ಒಟ್ಟಿಗೆ 5 ಮಾರ್ಕ್ಗೂ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಆಲ್ ದಿ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಪ್ರೋಟೀನ್ ಅಂತ 5 ಮಾರ್ಕ್ಗೂ ಕೇಳ್ಬೋದು. ಜಸ್ಟ್ ನೇಮ್ ಅಂತ ಇದನ್ನು 1 ಮಾರ್ಕ್ ಕೇಳ್ಬೋದು. ನೇಮ್ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಪ್ರೋಟೀನ್ ಅಂತ ಕೇಳ್ಬೋದು. 2 ಮಾರ್ಕ್ಸ್ ಕೇಳ್ಬೋದು. ಸೊ ಅಥವಾ ಒಂದೊಂದು ಎಕ್ಸ್ಪ್ಲೈನ್ ದಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಎಕ್ಸ್ಪ್ಲೈನ್ ದಿ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಹಂಗೆ ಒಂದೊಂದನ್ನೇ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ಓನ್ಲಿ ದಿ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಎ ಪ್ರೋಟೀನ್ ಅಂತಲೂ ಅವರು ಕೇಳ್ಬೋದು. ಸೊ ಇದನ್ನು ನೀವು ಎಲ್ಲ 4 ಸ್ಟೆಪ್ ನೀವು ಓದ್ಕೊಂಡಿರಬೇಕು. ಕ್ವಶನ್ ಬೇಕಾದ್ರೂ ಅವರು ಕೇಳ್ಬೋದು. ನೆಕ್ಸ್ಟ್, ಗಿವ್ ದಿ ಜನರಲ್ ಇಂಪಾರ್ಟೆನ್ಸ್ ಆಫ್ ಡಿಫ್ರೆಂಟ್ ಪ್ರೋಟೀನ್ಸ್ ಆಗಿದೆ. ನಿಮಗೆ ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಅದರದ್ದು ಇಂಪಾರ್ಟೆನ್ಸು ನಿಮಗೆ ಗೊತ್ತಿರಬೇಕು. ಕೆಸಿನ್ ಆಗಿರ್ಬೋದು, ಕೆರಟಿನ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರ್ಬೋದು, ಕೊಲಾಜಿನ್ ಇರ್ಬೋದು, ಆಕ್ಸಿಟೋಸಿನ್, ವ್ಯಾಸೋಪ್ರೋಸಿನ್, ಇನ್ಸುಲಿನ್, ಇಷ್ಟು ನಿಮಗೆ ಈ 7 ಪ್ರೋಟೀನ್ದು ಬಯಾಲಜಿಕಲ್ ಇಂಪಾರ್ಟೆನ್ಸು ನಿಮಗೆ ಗೊತ್ತಿರಬೇಕು. ಅವು ಎಲ್ಲಿರ್ತವೆ, ಅವು ಏನು ಯೂಸ್ ಮಾಡ್ತವೆ, ಅವು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಗೊತ್ತು, ಪ್ರೋಟೀನ್ ಇಸ್ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಸೋರ್ಸ್ ಆಫ್ ಎನರ್ಜಿ. ದಟ್ ಎನರ್ಜಿ ವಿಲ್ ಬಿ ಯುಟಿಲೈಸ್ ಟು ಮೇಂಟೈನ್, ಟು ರಿಪೇರ್, it will be used for those purposes. ಸೊ ಹಾಗಾಗಿ ಈ ಪ್ರೋಟೀನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಯಾಲಜಿಕಲ್ ಆ್ಯಕ್ಟಿವಿಟಿ. ಹಾಗಾಗಿ ಈ 7 ಪ್ರೋಟೀನ್ಗಳು ಯಾವ ರೀತಿ ಆ್ಯಕ್ಟ್ ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕು. 7 ಕೇಳ್ದಲೇ ಇರ್ಬೋದು, 2 ಕೇಳ್ಬೋದು, 1 ಕೇಳ್ಬೋದು, 1ನೇ ಕೇಳ್ಬೋದು 2 ಮಾರ್ಕ್ಸ್ಗೆ, ಅಥವಾ 2 ಕೇಳ್ಬಿಟ್ಟು 4 ಮಾರ್ಕ್ ಕೇಳ್ಬೋದು. ಯಾವ ರೀತಿ ಬೇಕಾದ್ರೂ ಮಾಡ್ಬೋದು. ಬಟ್ ಈ 7 ನಿಮ್ಮ ಸಿಲೆಬಸ್ಗಿದೆ. 7ರದ್ದು ನೀವು ಬಯಾಲಜಿಕಲ್ ಇಂಪಾರ್ಟೆನ್ಸ್, ಸ್ಟ್ರಕ್ಚರ್ ಬೇಕಾಗಿಲ್ಲ ನಮಗೆ, ಅದರದ್ದು ಬಯಾಲಜಿಕಲ್ ಇಂಪಾರ್ಟೆನ್ಸನ್ನು ನೀವು ತಿಳ್ಕೊಬೇಕಾಗತ್ತೆ. ಕೆಸಿನ್ನ ಕೊಡ್ರೆ ನಿಮಗೆ ಗೊತ್ತಿದೆ, ಕೆಸಿನ್ ಎಲ್ಲಿರುತ್ತೆ ಅಂದರೆ ಅದು ಮಿಲ್ಕ್ ಪ್ರೋಟೀನು, ಮಿಲ್ಕಲ್ಲಿರುತ್ತೆ. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೋಟೀನ್ ಕಾಂಪೊನೆಂಟ್ ಇನ್ ದಿ ಮಿಲ್ಕ್. ಇಟ್ ಪ್ರೊವೈಡ್ಸ್ ದ ಬಾಡಿ ವಿತ್ ಆಲ್ ದಿ ಅಮೈನೋ ಆಸಿಡ್ ನೆಸೆಸರಿ ಟು ಬಿಲ್ಡಪ್ ಮಸಲ್ ಬಿಲ್ಡಪ್ ಮಾಡೋದಕ್ಕೆ ಅದಕ್ಕೆ ನನಗೆ ಬೇಕಾಗತ್ತೆ. ಆ ಕೆಸಿನ್ ಪ್ರೋಟೀನ್ ಇಸ್ ಡೈಜೆಸ್ಟೆಡ್ ಮೋಸ್ಟ್ ಸ್ಲೋಲಿ
than other proteins, so it might be better at reducing appetite and increasing feeling of fullness. ಸೊ ನಿಮಗೆ ಹಾಲು ಗೊತ್ತಿರ್ಬೋದು, ತುಂಬ ಹಸಿದಾಗ ನಮಗೆ ಹಾಲು ತೊಗೊಳ್ತೀವಿ, ಅದೇನಾಗುತ್ತೆ ಅಂದರೆ ಈಸಿಯಾಗಿ ಆ ಪ್ರೋಟೀನ್ ಡೈಜೆಸ್ಟ್ ಆಗಲ್ಲ, ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ಹಾಗಾಗಿ ಏನಾಗುತ್ತೆ, ನಮಗೆ ಹೊಟ್ಟೆ ತುಂಬಿದೆ ಅನಿಸುತ್ತೆ, ಹಸು ಬೇಗ ಆಗಲ್ಲ, ಹಾಗಾಗಿ ಕೆಸಿನ್ ಪ್ರೋಟೀನ್ನ ತೊಗೊಳ್ತಾರೆ. ಇಟ್ ಈಸ್ ಯೂಸ್ಡ್ ಇನ್ ಇಂಡಸ್ಟ್ರೀಸ್ ಪ್ರೊಡ್ಯೂಸಿಂಗ್ ಪೇಪರ್, textile, paint, leather, fiber and other material. Casein not only as a food, not only as a milk, present in milk, it is used in other fields also. ಅದೇ ಥರ ಕೊಲಾಜಿನ್ ಅಂತ ತಗೊಂಡ್ರೆ, ಕೊಲಾಜನ್ ಇಸ್ ಅ ಸ್ಟ್ರಕ್ಚರಲ್ ಪ್ರೋಟೀನ್. ಸ್ಟ್ರಕ್ಚರಲ್ ಪ್ರೋಟೀನ್ ಅಂದ್ರೇನು, ಇಟ್ ಗೋಯಿಂಗ್ ಟು ಗಿವ್ ಎ ಸ್ಟ್ರೆಂತ್, ಸಪೋರ್ಟ್, ಪ್ರೊಟೆಕ್ಟ್ ದಿ ಬಯಾಲಜಿಕಲ್ ಸ್ಟ್ರಕ್ಚರ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಕ್ಚರಲ್ ಪ್ರೋಟೀನ್ ಅಂತ ಕರಿತೀವಿ. ಈ ಪ್ರೋಟೀನು ನಾವು ಬೇರೆ ಬೇರೆ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆ ಥರ ಬಯಾಲಜಿಕಲ್ ಫಂಕ್ಷನ್ಸ್ ಇದೆ. ಒನ್ ಆಫ್ ದಿ ಬಯಾಲಜಿಕಲ್ ಫಂಕ್ಷನ್ ಏನಂದರೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸ್ಟ್ರಕ್ಚರಲ್ ಪ್ರೋಟೀನ್. ಕೊಲಾಜಿನ್ ಇರ್ಬೋದು, ಕೆರಾಟಿನ್ ಇರ್ಬೋದು, ಇವೆರಡೂ ಎಕ್ಸಾಂಪಲ್ ಫಾರ್ ಸ್ಟ್ರಕ್ಚರಲ್ ಪ್ರೋಟೀನ್. ಸ್ಟ್ರಕ್ಚರಲ್ ಪ್ರೋಟೀನ್ ಏನು ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ, ಪ್ರೊಟೆಕ್ಟ್ ದಿ ಬಯಾಲಜಿಕಲ್ ಸ್ಟ್ರಕ್ಚರ್ಸ್. ಅದ್ರದ್ದು ಸೆಲ್ ವಾಲ್ ಏನಿರ್ತಾರೆ ಅದು ಹಾಳಾಗಿ ಹೋಗ್ದಂಗೆ, ಅದು ಸ್ಟೇಬಲ್ ಆಗಿರೋಂಗೆ, ಅದೇನಾಗುತ್ತೆ ರಿಜಿಡ್ ಆಗಿರೋಂಗೆ ಅವು ಹೆಲ್ಪ್ ಮಾಡುತ್ತೆ. ಕೊಲಾಜಿನ್ ಇಸ್ ಎ ಫೈಬ್ರಸ್ ಪ್ರೋಟೀನ್, ಮೇಜರ್ ಕಾಂಪೊನೆಂಟ್ ಆಫ್ ಟೆಂಡನ್, ಕಾರ್ಟ್ರೇಜ್, ಸ್ಕಿನ್, ಟೀತ್ ಆ್ಯಂಡ್ ಬೋನ್ ಎಲ್ಲಾದ್ರೂ ನಿಮಗೆ ಕೊಲಾಜಿನ್ ಇರುತ್ತೆ. ಯಾವುದಾದ್ರೂ ನೀವು ನೆನಪಿದ್ರೆ ಸ್ಟ್ರಕ್ಚರಲ್ ಪ್ರೋಟೀನ್ ಅಂತ ಬರೆದ್ರೂ ಸಾಕು, ಅಥವಾ ಇಟ್ ಗೋಯಿಂಗ್ ಟು ಗಿವ್ ಎ ಸ್ಟ್ರೆಂತ್, ಇಟ್ಸ್ ಎ ಮೇಜರ್ ಕಾಂಪೊನೆಂಟ್ ಇನ್ ಕಾರ್ಟಿಜಿನ್, ಸ್ಕಿನ್, ಟೀತ್, ಬೋನ್ ಯಾವುದಾದ್ರೂ ನೀವು ಹೇಳಬೇಕಾಗತ್ತೆ. ಒಂದನ್ನೇ ಕೇಳ್ಬೋದು, ಎರಡನ್ನೂ ಕೇಳ್ಬೋದು. ಅದೇ ಥರ ಕೆರಾಟಿನ್ ತೊಗೊಂಡ್ರೆ, ಕೆರಾಟಿನ್ ಇಸ್ ಆಲ್ಸೋ ಸ್ಟ್ರಕ್ಚರಲ್ ಪ್ರೋಟೀನ್. ಎಲ್ಲ ಸ್ಟ್ರಕ್ಚರಲ್ ಪ್ರೋಟೀನು ಸ್ಟ್ರೆಂತು, ಪ್ರೊಟೆಕ್ಷನ್ನು ಮತ್ತು ಸಪೋರ್ಟ್ನ ಕೊಡುತ್ತೆ ಟು ದಿ ಬಯಾಲಜಿಕಲ್ ಸ್ಟ್ರಕ್ಚರ್. ಆಲ್ಫಾ ಕೆರಾಟಿನ್ ಇಸ್ ಪ್ರೆಸೆಂಟ್ ಇನ್ ಏರ್, ನೈಲ್ಸ್ ಆ್ಯಂಡ್ ಫೆದರ್ ಆಫ್ ದಿ ಬರ್ಡ್ಸ್, ಅದರಲ್ಲಿ ಇರುತ್ತೆ. ಅದೇ ಥರ ಹಿಮೋಗ್ಲೋಬಿನ ತೊಗೊಂಡ್ರೆ, ಹಿಮೋಗ್ಲೋಬಿನ್ ಇಸ್ ಎ ಪ್ರೋಟೀನ್ ಟ್ರಾನ್ಸ್ಪೋರ್ಟ್ ಪ್ರೋಟೀನ್. Again, protein can also be used as a transporting agent. So they are going to carry the specific component from one part of the body to other part of the body. Hemoglobin ಏನು ಮಾಡುತ್ತೆ, it going to transfer the oxygen from one part of the body and from cell to the body. ನಮ್ಮ ಬಾಡಿಯಿಂದ ಸೆಲ್ಗೆ ತೊಗೊಂಡೋಗುತ್ತೆ, ಸೆಲ್ಲಿಂದ ಮತ್ತು ಬಾಡಿಗೆ ಅದನ್ನು ತಲುಪಿಸುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತೀವಿ. ಹಿಮೋಗ್ಲೋಬಿನ್ ಇಸ್ ಎ ಟ್ರಾನ್ಸ್ಪೋರ್ಟ್ ಪ್ರೋಟೀನ್, ಇಟ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಆಕ್ಸಿಜನ್. ಇನ್ಸುಲಿನ್ನ ತೊಗೊಂಡ್ರೆ ಅಥವಾ ಆಕ್ಸಿಟೋಸಿನ್ನ ತೊಗೊಂಡ್ರೆ, ಈ ಎರಡಕ್ಕೂ ನಾವೇನಂತ ಕರಿತೀವಿ, ರೆಗ್ಯುಲೇಟರಿ ಪ್ರೋಟೀನ್ಸ್ ಅಂತ ಕರಿತೀವಿ. ರೆಗ್ಯುಲೇಟರಿ ಪ್ರೋಟೀನ್ಸ್ ಏನಾಗಿರ್ತವೆ ಅಂದರೆ, ಜನರಲಿ ದೇ ವಿಲ್ ಬಿ ಹಾರ್ಮೋನ್ಸ್. ಅವ್ರೇನು ಮಾಡ್ತವೆ, ದೇ ಗೋಯಿಂಗ್ ಟು ಕಂಟ್ರೋಲ್, ರೆಗ್ಯುಲೇಟ್ ದಿ ಸೆಲ್ಯುಲರಿ ಆಕ್ಟಿವಿಟೀಸ್, ಅಂಥದಕ್ಕೆ ನಾವೇನಂತ ಕರಿತೀವಿ, ಹಾರ್ಮೋನ್ಸ್ ಅಂತ ಕರಿತೀವಿ. ಯಾವುದು, ಇನ್ಸುಲಿನ್ನು, ಆಕ್ಸಿಟೋಸಿನ್ ಎರಡೂ ಏನಾಗುತ್ತೆ, ಹಾರ್ಮೋನ್ ಥರ ಆ್ಯಕ್ಟ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ರೆಗ್ಯುಲೇಟ್ ದಿ biological activity or cellular activity inside the body. ಇನ್ಸುಲಿನ್ ಏನು ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ದಿ ಗ್ಲೂಕೋಸ್ ಮೆಟಬಾಲಿಸಮ್. ನೀವು ಗ್ಲೈಕಾಲಿಸಿಸ್ ಅಂತ ಓದಿರ್ತೀರಾ, ಅಲ್ಲಿ ನಿಮಗೆ ಇನ್ಸುಲಿನ್ ನಿಮಗೆ ಬೇಕಾಗತ್ತೆ. ಅದೇ ಥರ ಆಕ್ಸಿಟೋಸಿನ್ ತೊಗೊಂಡ್ರೆ, ಇಟ್ಸ್ ಎ ರೆಗ್ಯುಲೇಟರಿ ಪ್ರೋಟೀನ್ ಆರ್ ಜನರಲಿ ಹಾರ್ಮೋನ್ಸ್. ಇಟ್ ಆ್ಯಕ್ಟ್ ಆಸ್ ಆರ್ಗನ್ ಇನ್ ದಿ ಬಾಡಿ ಇನ್ಕ್ಲೂಡಿಂಗ್ ದಿ ಬ್ರೆಸ್ಟ್ ಆ್ಯಂಡ್ ಯೂಟ್ರಸ್. ಆಕ್ಸಿಟೋಸಿನ್ ಯೂಶಲಿ ರಿಲೇಟೆಡ್ ಟು ದಿ ಸೆಕ್ಸ್ ಹಾರ್ಮೋನ್ಗೆ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಟ್ಸ್ ಎ ಕೆಮಿಕಲ್ ಮೆಸೆಂಜರ್ ಇನ್ ದಿ ಬ್ರೈನ್ controlling the key aspects of the reproductive system including the childbirth, lactation and aspect of human behavior. ಲ್ಯಾಕ್ಟೇಷನ್ ಅಂದರೆ ಹಾಲು ಕುಡಿಸುವಂಥದ್ದು, ಆಗ ಹುಟ್ಟಿರೋ ಮಗುಗೆ ಹಾಲು ಕುಡಿಸುವಂಥದ್ದು. ಚೈಲ್ಡ್ ಬರ್ತ್ ಟೈಮಲ್ಲಿ ಅವಾಗೆಲ್ಲನೂ ನಮ್ಗೆ ಏನಾಗುತ್ತೆ, ಆಕ್ಸಿಟೋಸಿನ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಟ್ಸ್ ಎ ರಿಪ್ರೊಡಕ್ಟರಿ ಹಾರ್ಮೋನ್ಸ್ ಅಂತಲೇ ನಾವು ಇದನ್ನು ಕನ್ಸಿಡರ್ ಮಾಡ್ಕೋಬಹುದು, ಕರಿತೀವಿ. ಐಸೋಎಲೆಕ್ಟ್ರಿಕ್ ಪಾಯಿಂಟ್ ಅಂತ ಕರಿತೀವಿ. ಅದೇ ರೀತಿ ಈಗ ಪ್ರೋಟೀನ್ಗೆ ಬಂದರೆ, ಪ್ರೋಟೀನ್ಸ್ ಅಂದ್ರೇನು, ಈ ಎಲ್ಲ ಅಮೈನೋ ಆಸಿಡ್ಗಳು ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಪ್ರೋಟೀನ್. ಸೊ ಪ್ರೋಟೀನ್ ಸ್ಟ್ರಕ್ಚರ್ ಇಸ್ ಹೈಲಿ ಕಾಂಪ್ಲಿಕೇಟೆಡ್. ಸೊ ಇಟ್ ಗೋಯಿಂಗ್ ಟು ಹ್ಯಾವ್ 4 ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಎ ಪ್ರೋಟೀನ್. ಅದು ಯಾವ್ಯಾವುದು ಅಂದರೆ, ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಆ್ಯಂಡ್ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಅಂತ ಕೇಳ್ತಾರೆ. ಇದನ್ನು ನಿಮಗೆ ಒಟ್ಟಿಗೆ 5 ಮಾರ್ಕಿಗೂ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ಆಲ್ ದಿ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಪ್ರೋಟೀನ್ ಅಂತ 5 ಮಾರ್ಕ್ಗೂ ಕೇಳ್ಬೋದು. ಜಸ್ಟ್ ನೇಮ್ ಅಂತ ಇದನ್ನು ಒಂದೇ ಮಾರ್ಕು ಕೇಳ್ಬೋದು. ನೇಮ್ ದ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಆಫ್ ಪ್ರೋಟೀನ್ ಅಂತ ಕೇಳ್ಬೋದು. 2 ಮಾರ್ಕ್ಸ್ ಕೇಳ್ಬೋದು. ಸೊ ಅಥವಾ ಒಂದೊಂದೇ ಎಕ್ಸ್ಪ್ಲೈನ್ ದಿ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಎಕ್ಸ್ಪ್ಲೈನ್ ದಿ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್, ಹಂಗೆ ಒಂದೊಂದೇ ಕೇಳ್ಬೋದು. ಅಥವಾ ಎಕ್ಸ್ಪ್ಲೈನ್ ಓನ್ಲಿ ದಿ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ಅಂತಲೂ ಅವರು ಕೇಳ್ಬೋದು. ಸೊ ಇದನ್ನು ನೀವು ಎಲ್ಲ 4 ಸ್ಟೆಪ್ ನೀವು ಓದ್ಕೊಂಡಿರಬೇಕು.
ಈಗ 3 ಅಥವಾ 4 ಮಾರ್ಕ್ಸ್ ಕ್ವಶನ್ಗೆ ಬಂದರೆ ಈಗ ಕ್ವಶನ್ ಬೇಕಾದ್ರೂ ಅವರು ಕೇಳ್ಬೋದು. ನೆಕ್ಸ್ಟ್, ಗಿವ್ ದಿ ಜನರಲ್ ಇಂಪಾರ್ಟೆನ್ಸ್ ಆಫ್ ಡಿಫ್ರೆಂಟ್ ಪ್ರೋಟೀನ್ಸ್ ಆಗದೆ ನಿಮಗೆ ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಅದರದ್ದು ಇಂಪಾರ್ಟೆನ್ಸು ನಿಮಗೆ ಗೊತ್ತಿರಬೇಕು. ಕೆಸಿನ್ ಆಗಿರ್ಬೋದು, ಕೆರಟಿನ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರ್ಬೋದು, ಕೊಲಾಜಿನ್ ಇರ್ಬೋದು, ಆಕ್ಸಿಟೋಸಿನ್, ವ್ಯಾಸೋಪ್ರೋಸಿನ್, ಇನ್ಸುಲಿನ್, ಇಷ್ಟು ನಿಮಗೆ ಈ 7 ಪ್ರೋಟೀನ್ದು ಬಯಾಲಜಿಕಲ್ ಇಂಪಾರ್ಟೆನ್ಸು ನಿಮಗೆ ಗೊತ್ತಿರಬೇಕು. ಅವು ಎಲ್ಲಿರ್ತವೆ, ಅವು ಏನು ಯೂಸ್ ಮಾಡ್ತವೆ, ಅವು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಗೊತ್ತು, ಪ್ರೋಟೀನ್ ಇಸ್ ಆಲ್ಸೋ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಸೋರ್ಸ್ ಆಫ್ ಎನರ್ಜಿ. ದಟ್ ಎನರ್ಜಿ ವಿಲ್ ಬಿ ಯುಟಿಲೈಸ್ ಟು ಮೇಂಟೈನ್, ಟು ರಿಪೇರ್, to it will be used for those purposes. ಸೊ ಹಾಗಾಗಿ ಈ ಪ್ರೋಟೀನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಬಯಾಲಜಿಕಲ್ ಆ್ಯಕ್ಟಿವಿಟಿ. ಹಾಗಾಗಿ ಈ 7 ಪ್ರೋಟೀನ್ಗಳು ಅಂತ ಕರಿತೀವಿ. ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳಿದರೆ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ನ ತೊಗೋಬೋದು. ಇಲ್ಲೇನು ಮಾಡಿದ್ದೀನಿ ನಾನು, R1 R2 ಅಂತ ಬೇರೆ ಬೇರೆ ತೊಗೊಂಡಿದ್ದೀನಿ. ಇಲ್ಲೇನಾಗ್ತಾ ಇದೆ, ಒಂದು ಅಮೈನೋ ಆ್ಯಸಿಡು, ಇನ್ನೊಂದು ಅಮೈನೋ ಆ್ಯಸಿಡು, ಒಂದು ಅಮೈನೋ ಆ್ಯಸಿಡ್ದು ಕಾರ್ಬಾಕ್ಸಿಲಿಕ್ ಗ್ರೂಪು, ಇನ್ನೊಂದು ಅಮೈನೋ ಆ್ಯಸಿಡ್ದು ಅಮೈನೋ ಗ್ರೂಪು, ಅವೆರಡರ ಮಧ್ಯದಲ್ಲಿ ಏನಾಗ್ತಿದೆ, ಕಂಡೆನ್ಸೇಷನ್ ಆಗ್ತಾ ಇದೆ. ವಿತ್ ರಿಮೂವಲ್ ಆಫ್ ವಾಟರ್ ಯು ಆರ್ ಗೋಯಿಂಗ್ ಟು ಹ್ಯಾವ್ CONH ಬಾಂಡ್. ಈ ಬಾಂಡ್ಗೆ ನಾವೇನಂತ ಕರಿತೀವಿ, ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಇದೇ ರೀತಿಯಾಗಿ ಎಲ್ಲ ಅಮೈನೋ ಆ್ಯಸಿಡ್ಸು ದೇ ಜಾಯಿನ್ ಟುಗೆದರ್ ಥ್ರೂ ಪೆಪ್ಟೈಡ್ ಬಾಂಡ್ ಟು ಫಾರ್ಮ್ ಎ ಪ್ರೋಟೀನ್. ನೆಕ್ಸ್ಟ್, ಹೌ ಅಮೈನೋ ಆ್ಯಸಿಡ್ಸ್ ಆರ್ ಕ್ಲಾಸಿಫೈಡ್. ನಾವು ಮುಂಚೆನೇ ಹೇಳಿದಂಗೆ ಇದನ್ನು ಬೇರೆ ಬೇರೆ ಪ್ಯಾಟ್ರನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಬೇಸ್ಡ್ ಆನ್ ದೇರ್ ಆ್ಯಕ್ಟಿವಿಟಿ, ಬೇಸ್ಡ್ ಆನ್ ದಿ ನೇಚರ್, ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್. ಬಟ್ ನಿಮ್ಮ ಸಿಲೆಬಸ್ಗೆ ಎರಡೆರಡು ಕಾನ್ಸೆಪ್ಟಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ, ಬೇಸ್ಡ್ ಆನ್ ದೇರ್ ನೇಚರ್ ಆ್ಯಂಡ್ ಸೆಕೆಂಡ್ ಒನ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್. ಸೊ ಹಾಗಾಗಿ ನೀವು ಎರಡನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅಷ್ಟಕ್ಕೆ ನೀವು ಕನ್ಸ್ಟ್ರೈನ್ ಆಗಬೇಕು. ಬೇಸ್ಡ್ ಆನ್ ದೇರ್ ಫಂಕ್ಷನ್ ಆಲ್ಸೋ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಮೆನಿ ವೇಸ್. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ದೇರ್ ನೇಚರ್, ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್, ಅವೆರಡಷ್ಟೇ ನೀವು ನೋಡ್ಕೋಬೇಕಾಗತ್ತೆ. ಹೇಗೆ ಇದನ್ನು ಅವ್ರು 2 ಮಾರ್ಕ್ ಕೇಳ್ಬೋದು, ಅಥವಾ 4 ಮಾರ್ಕ್ ಕೇಳ್ಬೋದು, 3 ಮಾರ್ಕ್ ಕೇಳ್ಬೋದು. ಎಷ್ಟು ಮಾರ್ಕ್ ಕೇಳಿದ್ದಾರೆ ಅನ್ನೋದ್ರ ಮೇಲೆ ನೀವೇನು ಮಾಡಬೇಕಾಗತ್ತೆ, ಆನ್ಸರ್ನ ಬರೀಬೇಕಾಗತ್ತೆ. ಬೇಸ್ಡ್ ಆನ್ ದೇರ್ ನೇಚರ್ 3 ಥರ ಕ್ಲಾಸಿಫೈ ಮಾಡಿದ್ವಿ: ಆಸಿಡಿಕ್ ಅಮೈನೋ ಆ್ಯಸಿಡ್, ಬೇಸಿಕ್ ಅಮೈನೋ ಆ್ಯಸಿಡ್, ನ್ಯೂಟ್ರಲ್ ಅಮೈನೋ ಆ್ಯಸಿಡ್. ಈ ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂದರೆ ಏನು ಅಂತಂದರೆ, ದೇ ಗೋಯಿಂಗ್ ಟು ಕಂಟೈನ್ ಈಕ್ವಲ್ ನಂಬರ್ ಆಫ್ ಆ್ಯಸಿಡ್ ಆ್ಯಂಡ್ ಅಮೈನ್ ಗ್ರೂಪ್ಸ್. ಸೊ ಅಂಥದಕ್ಕೆ ಏನಂತ ಕರಿತೀವಿ, ನ್ಯೂಟ್ರಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಗೊತ್ತಿರಬೇಕು, ಗ್ಲೈಸಿನ್ ಆ್ಯಂಡ್ ಸಿರೈನ್. ಆದರೆ ಅಸಿಡಿಕ್ ಅಮೈನೋ ಆ್ಯಸಿಡ್ ತೊಗೊಂಡ್ರೆ ಮೋರ್ ನಂಬರ್ ಆಫ್ ಅಸಿಡಿಕ್ ಗ್ರೂಪ್ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಅಮೈನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಸಿಡಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಗ್ಲೂಟಾಮಿಕ್ ಆ್ಯಸಿಡ್, ಆಸ್ಪಾಟಿಕ್ ಆ್ಯಸಿಡ್ ಇಸ್ ಅನ್ ಎಕ್ಸಾಂಪಲ್. ಅದೇ ರೀತಿ ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂದರೆ ಅಮೈನೋ ಗ್ರೂಪ್ ಜಾಸ್ತಿ ಇರುತ್ತೆ ದ್ಯಾನ್ ದಟ್ ಆಫ್ ದಿ ಅಸಿಡಿಕ್ ಗ್ರೂಪ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸಿಕ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಲೈಸಿನ್, ಹಿಸ್ಟಡೀನ್, ಅರ್ಜಿನಿನ್, ದೀಸ್ ಆರ್ ದಿ ಎಕ್ಸಾಂಪಲ್ಸ್. ಅದೇ ಥರ ಎಸೆನ್ಷಿಯಲ್ಲು, ನಾನ್ ಎಸೆನ್ಷಿಯಲ್, ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್, ಆ ರೀತಿಯಾಗಿ ನಾವು ಅದನ್ನು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಇಫ್ ಇಟ್ ಈಸ್ ರಿಕ್ವೈರ್ಡ್ ಥ್ರೂ ಅವರ್ ಡಯಟ್ ಅಂಥದಕ್ಕೆ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತ ಕರಿತೀವಿ. 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಇದೆ. ನಾನ್ ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಆರ್ ಸಿಂಥಸೈಸ್ ಇನ್ ಅವರ್ ಬಾಡಿ, ನೋ ನೀಡ್ ಟು ಸಪ್ಲಿಮೆಂಟ್ ಥ್ರೂ ಅವರ್ ಡಯಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ನಾನ್ ಎಸೆನ್ಷಿಯಲ್ ಅಂತ ಕರಿತೀವಿ. ಜನರಲಿ ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ, ಇದಕ್ಕೆ ಉತ್ತರ ಅದ್ರ ಉತ್ತರ ಇದಕ್ಕೆ ಬರೀತಾರೆ. ಯು ಹ್ಯಾವ್ ಟು ಮೇಕ್ ಎ ಲಾಜಿಕ್ ಸೆನ್ಸ್. ಎಸೆನ್ಷಿಯಲ್, ಇಟ್ ಈಸ್ ರಿಕ್ವೈರ್ಡ್ ಟು ಅವರ್ ಬಾಡಿ. ರಿಕ್ವೈರ್ ಅಂದರೆ ಏನಾಗುತ್ತೆ, ಇಟ್ ಹ್ಯಾಸ್ ಟು ಸಪ್ಲಿಮೆಂಟ್ ಥ್ರೂ ಡಯಟ್. ಅಂಥದಕ್ಕೆ ಎಸೆನ್ಷಿಯಲ್. ನಾನ್ ಎಸೆನ್ಷಿಯಲ್ ನಮಗೆ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂದರೆ ವಿತ್ ಇನ್ ಅವರ್ ಬಾಡಿ ಇಟ್ ಹ್ಯಾಸ್ ಬಿನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ವಾಟ್ ಆರ್ ಜ್ವಿಟ್ಟರ್ ಅಯಾನಿಕ್ ಪ್ರಾಪರ್ಟಿ ಆಫ್ ಅಮೈನೋ ಆ್ಯಸಿಡ್, ಆರ್ ವಾಟ್ ಆರ್ ಜ್ವಿಟ್ಟರ್ ಅಯಾನ್ಸ್ ಅಂತಲೂ ಕೇಳ್ಬೋದು. ಸೊ ಜ್ವಿಟ್ಟರ್ ಅಯಾನ್ ಇಸ್ ಅ ಮಾಲಿಕ್ಯೂಲ್ ದಟ್ ಹ್ಯಾಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೀಜನ್ಸ್ ಆಫ್ ದಿ ಚಾರ್ಜ್.
ಅದಕ್ಕೆ ನಾವೇನಂತ ಕರಿತೀವಿ, ಸ್ವಿಟರ್ ಅಯಾನ್ ಅಂತ ಕರಿತೀವಿ. ನಾವು ಮುಂಚೆನೇ ಹೇಳ್ದಂಗೆ ನಿಮ್ಮ ಮಾಲಿಕ್ಯೂಲಲ್ಲಿ ಇಟ್ ಗೋಯಿಂಗ್ ಟು ಕಂಟೈನ್ ಅಮೈನೋ ಆಸಿಡ್ ವಿಲ್ ಗೋಯಿಂಗ್ ಟು ಕಂಟೈನ್ ಬೋತ್ ಅಸಿಡಿಕ್ ಪಾರ್ಟ್ ಆ್ಯಂಡ್ ಆಲ್ಸೋ ಬೇಸಿಕ್ ಪಾರ್ಟ್, ಎರಡೂ ಪಾರ್ಟು ಅದರಲ್ಲಿ ಇದೆ. ಹಾಗಾಗಿ ಅದಕ್ಕೆ ನಾವೇನಂತ ಕರಿತೀವಿ, ಸ್ವಿಟರ್ ಅಯಾನ್ ಅಂತ ಕರಿತೀವಿ. ಅಂದರೆ ಏನು, ಇಟ್ ಗೋಯಿಂಗ್ ಟು ಕಂಟೈನ್ ಬೋತ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಆಲ್ಸೋ ನೆಗೆಟಿವ್ ಚಾರ್ಜ್. ಅಂಥದಕ್ಕೆ ಏನಂತ ಕರಿತೀವಿ ನಾವು, ಸ್ವಿಟರ್ ಅಯಾನ್ ಅಂತ ಕರಿತೀವಿ. ಇಟ್ ಗೋಯಿಂಗ್ ಟು ಹ್ಯಾವ್ COOH ಗ್ರೂಪ್, ಇಟ್ ಗೋಯಿಂಗ್ ಟು ಹ್ಯಾವ್ NH2 ಗ್ರೂಪ್. NH2 ಗ್ರೂಪ್ ಏನಿದೆ ಬೇಸಿಕ್, ಅಮೈನೋ ಗ್ರೂಪ್ ಇಸ್ ಬೇಸಿಕ್ ಇದು. ಅಸಿಡಿಕ್ ಗ್ರೂಪ್ ಏನಿದೆಯಲ್ಲ ಅದು ಅಸಿಡಿಕ್ ಆಗಿದೆ. ಹಾಗಾಗಿ ಏನಾಗುತ್ತೆ, ಅಸಿಡಿಕ್ ಗ್ರೂಪ್ ಯಾವಾಗ ಆಸಿಡ್ ಏನು ನೇಚರು, ಯಾವಾಗ ಪ್ರೋಟಾನ್ನ ರಿಲೀಸ್ ಮಾಡೋದು, ಬೇಸ್ ಏನು ಯಾವಾಗ ಪ್ರೋಟಾನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೇಮ್ ಮಾಲಿಕ್ಯೂಲಲ್ಲೇ ಯು ಆರ್ ಗೋಯಿಂಗ್ ಟು ಹ್ಯಾವ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ರೀಜನ್. ಅಂಥ ಅಯಾನ್ಸ್ಗೆ ನಾವೇನಂತ ಕರಿತೀವಿ, ಸ್ವಿಟರ್ ಅಯಾನ್ ಅಂತ ಕರಿತೀವಿ, ಅಥವಾ ಡೈಪೋಲಾರ್ ಅಯಾನ್ ಅಂತ ಕರಿತೀವಿ. ಆ್ಯಕ್ಚುಲಿ ದೇ ಆರ್ ನ್ಯೂಟ್ರಲ್ ಬಿಕಾಸ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಸೇಮ್ ನಂಬರ್ ಆಫ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಬಟ್ ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ನ ತಗೊಳ್ಳೋದಾದರೆ, ಹಿಮೋಗ್ಲೋಬಿನ್ ಇಸ್ ಎ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂದರೆ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಆಕ್ಸಿಜನ್. ಸೊ ರಿಪ್ಲೇಸ್ಮೆಂಟ್ ಆಫ್ ಈಗ ಏನಾಗ್ತದೆ, ನಾನು ಈಗ ಅಮೈನೋ ಆಸಿಡ್ ಸೀಕ್ವೆನ್ಸ್ನ ತೊಗೊಂಡಿದ್ದೀನಿ, ಅದರಲ್ಲಿ ಹಿಮೋಗ್ಲೋಬಿನ ತೊಗೊಂಡಿದ್ದೀನಿ. ಆ ಹಿಮೋಗ್ಲೋಬಿನಲ್ಲಿ ಏನು ಮಾಡ್ತಾ ಇದ್ದೀನಿ, ಒಂದು ಅಮೈನೋ ಆಸಿಡ್ ಸೀಕ್ವೆನ್ಸ್ನ ಚೇಂಜ್ ಮಾಡಿದ್ರೂ ಅದೇನಾಗುತ್ತೆ, ಇಟ್ ಲೀಡ್ಸ್ ಟು ಎ ಸಿಕಲ್ ಸೆಲ್ ಅನಿಮಿಯಾ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರೋಟೀನ್ ಸ್ಟ್ರಕ್ಚರಲ್ಲಿ ನನಗೆ ಪ್ರೈಮರಿ ಸ್ಟ್ರಕ್ಚರ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹೌ ಮೆನಿ ನಂಬರ್ ಆಫ್ ಅಮೈನೋ ಆಸಿಡ್ಸ್ ಆರ್ ದೇ, ಇನ್ ವಾಟ್ ಸೀಕ್ವೆನ್ಸ್ ದೇ ಹ್ಯಾವ್ ಬೀನ್ ಅರೇಂಜ್. ಅದರಲ್ಲಿ ಒಂದು ಚೇಂಜ್ ಆದ್ರೂ ಅದ್ರದ್ದು ಬಯಾಲಜಿಕಲ್ ಅಥವಾ ಫಿಸಿಕಲ್ ಪ್ರಾಪರ್ಟಿ ಏನಾಗ್ತಾ ಹೋಗುತ್ತೆ, ಆ ಪ್ರೋಟೀನ್ದು ಚೇಂಜ್ ಆಗ್ತಾ ಹೋಗುತ್ತೆ. ಹಿಮೋಗ್ಲೋಬಿನಲ್ಲಿ ನಾರ್ಮಲ್ ಹಿಮೋಗ್ಲೋಬಿನಲ್ಲಿ ಏನಾಗಿರುತ್ತೆ ಅಂದರೆ, ನಿಮಗೆ ಗ್ಲುಟಾಮಿಕ್ ಆ್ಯಸಿಡ್ ಇದೆ, ಆವಾಗ ಏನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ಅದೇನಾದರೂ ನಿಮಗೆ ಅದ್ರ ಬದಲು ಅದಕ್ಕೆ ಮ್ಯೂಟೆಂಟ್ ಆಗಿ ವ್ಯಾಲ್ಯೂನ್ ಏನಾದರೂ ಹಾಕ್ಬಿಟ್ವಿ ನಾವು ಅಂತಂದರೆ, ಆವಾಗ ಏನಾಗುತ್ತೆ, ಅದು ಸಿಕಲ್ ಸೆಲ್ ಬ್ಲಡ್ ಸೆಲ್ಸ್ ಥರ ಆಗಿಬಿಡುತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಮರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. Primary structure also includes its disulfide bonds which form cross links within between the two peptide chains. For example, ಇನ್ಸುಲಿನ್ ತಗೊಂಡ್ರೆ, ಇನ್ಸುಲಿನ್ ಇಸ್ ಅನ್ ಹಾರ್ಮೋನ್, ಸೆಕ್ಷುಯಲ್ ಹಾರ್ಮೋನ್ ಅದು. ಸೊ ಈ ಹಾರ್ಮೋನ್ ತಗೊಂಡ್ರೆ ಇನ್ಸುಲಿನ್ ಏನು ಮಾಡುತ್ತೆ, ಟು ಪೆಪ್ಟೈಡ್ ಬಾಂಡ್ಸ್ನ ದೇ ಹ್ಯಾವ್ ಬಿನ್ ಲಿಂಕ್ ಟು ಡೈಸಲ್ಫೈಡ್ ಬಾಂಡ್ಸಿಂದನೂ ಅವು ಲಿಂಕ್ ಆಗಿರುತ್ತೆ. ಆ ರೀತಿಯಾಗೂ ನೀವು ಕನ್ಸಿಡರ್ ಮಾಡ್ಕೋಬೋದು ಪ್ರೋಟೀನ್. ನೆಕ್ಸ್ಟು ಅವು ಅಮೈನೋ ಆಸಿಡ್ಸ್ ಆರ್ ಕ್ಲಾಸಿಫೈಡ್. ನಾವು ಮುಂಚೆನೇ ಹೇಳ್ದಂಗೆ ಇದನ್ನು ಬೇರೆ ಬೇರೆ ಪ್ಯಾಟರ್ನಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ, ಬೇಸ್ಡ್ ಆನ್ ದೇರ್ ಆ್ಯಕ್ಟಿವಿಟಿ, ಬೇಸ್ಡ್ ಆನ್ ದಿ ನೇಚರ್, ಬೇಸ್ಡ್ ಆನ್ ದಿ ರಿಕ್ವೈರ್ಮೆಂಟ್. ಬಟ್ ನಿಮ್ಮ ಸಿಲೆಬಸ್ಗೆ ಎರಡೆರಡು ಕಾನ್ಸೆಪ್ಟಲ್ಲಿ ನಾವು ಎಕ್ಸ್ಪ್ಲನೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ, ಬೇಸ್ಡ್ ಆನ್ ದೇರ್ ನೇಚರ್ ಆ್ಯಂಡ್ ಸೆಕೆಂಡ್ ಒನ್ ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್. ಸೊ ಹಾಗಾಗಿ ನೀವು ಎರಡನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಸಿಲೆಬಸ್ಸಲ್ಲಿ ಏನಿದೆಯಲ್ಲ ಅಷ್ಟಕ್ಕೆ ನೀವು ಕನ್ಸ್ಟ್ರೈನ್ ಆಗಬೇಕು. ಬೇಸ್ಡ್ ಆನ್ ದೇರ್ ಫಂಕ್ಷನ್ ಆಲ್ಸೋ ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಮೆನಿ ವೇಸ್. ಆದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಬೇಸ್ಡ್ ಆನ್ ದೇರ್ ನೇಚರ್, ಬೇಸ್ಡ್ ಆನ್ ದೇರ್ ರಿಕ್ವೈರ್ಮೆಂಟ್, ಅವೆರಡಷ್ಟೇ ನೀವು ಮೂರನ್ನ ಕನ್ಸಿಡರ್ ಮಾಡ್ಕೋಬೋದು. ಈ ಆಲ್ಫಾ ಎಲೆಕ್ಸ್ ಅಂದರೆ ರಿಜಿಡ್ ರಾಡ್ ಲೆಗ್ಸ್ ಸ್ಪೈರಲ್ ಚೈನ್. ಎಲೆಕ್ಸ್ ಇಸ್ ರೈಟ್ ಹ್ಯಾಂಡೆಡ್. ಆಲ್ಫಾ ಎಲೆಕ್ಸ್ ಇಸ್ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್. ಆ ಥರ ಅದು ಬೀಟಾ ಶೀಟ್ ಥರನೂ ಇರ್ಬೋದು. ದೇ ಆರ್ ಲೈಕ್ ಎ ಶೀಟ್ ಲೈಕ್ ಸ್ಟ್ರಕ್ಚರ್. ದಿಸ್ ಸ್ಟ್ರಕ್ಚರ್ ಇಸ್ ಸ್ಟೆಬಿಲೈಸ್ಡ್ ಬೈ ಇಂಟರ್ಚೇಂಜ್ ಆರ್ ಇಂಟ್ರಾ ಚೈನ್ ಹೈಡ್ರೋಜನ್ ಬಾಂಡಿಂಗಿಂದ ಲಿಂಕ್ ಆಗಿರುತ್ತೆ. ಅದೇ ಥರ ಟ್ರಿಪಲ್ ಎಲೆಕ್ಸ್ ಇದೆ. ಈ ಅಮೈನೋ ಆಸಿಡ್ಸ್ ಏನಾಗಿರ್ತವೆ ಅಂದರೆ, ಮೂರು ಎಲೆಕ್ಸ್ ಥರ ಅವೇನಾಗಿರ್ತವೆ, ಜಡೆ ಥರ ಏನಾಗಿರ್ತವೆ, ಹೊಂದ್ಕೊಂಡಿರ್ತವೆ. ದೀಸ್ ಆರ್ ಆಲ್ಸೋ ಸ್ಟೆಬಿಲೈಸ್ಡ್ ಬೈ ಹೈಡ್ರೋಜನ್ ಬಾಂಡಿಂಗ್. ಹೌದು. ಈಗ 3 ಅಥವಾ 4 ಮಾರ್ಕ್ಸ್ ಕ್ವಶನ್ಗೆ ಬಂದರೆ,
ಅಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಟರ್ಷರಿ ಸ್ಟ್ರಕ್ಚರ್ ಅಂತ ಕರಿತೀವಿ. ವೆನ್ ಪ್ರೋಟೀನ್ ಹ್ಯಾಸ್ 2 or more individual polypeptide chains called as subunits, they get arranged in different manner with respect to each other, leading to the formation of their quaternary structure. So explain the quaternary structure ಅಂತಂದರೆ, quaternary structure is highly complicated. ಸೊ ಈಗ ಪ್ರೈಮರಿ ಏನಾಯಿತು, ಎಲ್ಲ ಅಮೈನೋ ಆಸಿಡ್ ಸೀಕ್ವೆನ್ಸ್ ಆಯಿತು. ಸೆಕೆಂಡ್ರಿ ಏನಾಯಿತು, ಫೋಲ್ಡ್ ಆಯಿತು. ಟರ್ಷನರಿ ಏನಾಯಿತು, ಕಾಂಪ್ಯಾಕ್ಟ್ ಆಯಿತು. ಈ ನಾಲ್ಕನೇದರಲ್ಲಿ ಏನಾಗುತ್ತೆ ಅಂದರೆ, ಟರ್ಷನರಿ ಸ್ಟ್ರಕ್ಚರ್ ದಿ ಪ್ರೋಟೀನ್ ಅಂತ ತಗೊಂಡ್ರೆ, these structures are stabilized by the non-covalent interactions such as hydrophobic, ionic and hydrogen bonds. The quaternary structure reveals the orientation of different polypeptide chain with respect to each other. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ತೊಗೊಳೋದಾದರೆ ಏನಾಗ್ತಾ ಇದೆ ಅಂತಂದರೆ, ಹಿಮೋಗ್ಲೋಬಿನ ನಾವು ತೊಗೊಳೋದಾದರೆ ಅದರಲ್ಲಿ 4 ಸಬ್ ಯೂನಿಟ್ ಇರುತ್ತೆ. ಆಲ್ಫಾ ಚೈನ್ ಇದೆ, ಬೀಟಾ ಚೈನ್ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ, ಅದೇ ಗೋಯಿಂಗ್ ಟು ಟ್ವಿಸ್ಟ್ ದೆಮ್ಸೆಲ್ಫ್ ಟು ಫಾರ್ಮ್ ದಿ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್. ಇದರಲ್ಲಿ 4 ಸಬ್ ಯೂನಿಟ್ಸ್ ಇದೆ. ಅದರಲ್ಲಿ 2 of them are one type, ಅದಕ್ಕೆ ಆಲ್ಫಾ ಚೈನ್ ಥರ ಇದೆ, ಇನ್ನೆರಡು ಬೀಟಾ ಚೈನ್ ಥರ ಇರುತ್ತೆ. ಆಲ್ ದಿ 4 chains they orient in a specific arrangement relative to one another to form the quaternary structure of the hemoglobin. It's a highly complicated structure. Explain all the structural organization of protein ಅನ್ನೋದನ್ನ 5 ಮಾರ್ಕ್ಗೆ ಕೇಳ್ಬೋದು. ಆವಾಗ ನೀವು ಫುಲ್ಲು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ, ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ದಿ ಪ್ರೋಟೀನ್ಸ್ನ ಹೇಳಬೇಕಾಗತ್ತೆ. ಅದನ್ನು ಅವರು 5 ಮಾರ್ಕ್ಗೆ ಕೇಳ್ಬೋದು. ಅದಲ್ಲದೇ ಪ್ರೈಮರಿ ಸ್ಟ್ರಕ್ಚರ್ ಸಪ್ರೇಟಾಗಿ ಕೇಳ್ಬೋದು, ಕ್ವಾಟರ್ನರಿ ಸ್ಟ್ರಕ್ಚರ್ ಸಪ್ರೇಟಾಗಿ ಕೇಳ್ಬೋದು, ಸೆಕೆಂಡ್ರಿ ಸ್ಟ್ರಕ್ಚರ್ ಸಪ್ರೇಟಾಗಿ ಕೇಳ್ಬೋದು, ಕ್ವಾಟರ್ನರಿ ಟರ್ಷರಿ ಸ್ಟ್ರಕ್ಚರ್ ಅವರು ಸಪ್ರೇಟಾಗಿ ಕೇಳ್ಬೋದು. These are the important questions that may come in this particular chapter. All the best. Good luck. Thank you.